ಓಂ ಶಾಂತಿ. ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಆತ್ಮೀಯರೇ, ಈ ದಿನ ನಾವು ಚರ್ಚಿಸುವ ವಿಷಯ ಜನರೇಷನ್ ಗ್ಯಾಪ್. ಇತ್ತೀಚಿನ ದಿನಗಳಲ್ಲಿ ದೊಡ್ಡವರು ಚಿಕ್ಕವರು, ಒಂದು ಮನೆ ಅಂದರೆ ಅಪ್ಪ ಮಗ, ಇವ್ರ ಮಧ್ಯದಲ್ಲಿ ಒಂದು ಗ್ಯಾಪ್ ಬೆಳೀತಾ ಇದೆ. ಸೊಸೆ ಅತ್ತೆ ಒಂದು ಗ್ಯಾಪ್ ಬೆಳೀತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಆ್ಯಕ್ಚುಲಿ ಗ್ಯಾಪ್ ಎಲ್ಲಿ ಕ್ರಿಯೇಟ್ ಆಯಿತು, ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ರಿಯಾಲಿಟಿಯಲ್ಲಿ ಹೇಳಬೇಕಂದ್ರೆ, ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ಚಿಕ್ಕ ಪುಟ್ಟ ಮಗು ಇರುತ್ತೆ ಅಂದ್ಕೊಳ್ಳಿ. ಆ ಮಗು ರಾತ್ರಿ ಎಲ್ಲ ಎದ್ದೇಳುತ್ತೆ, ಅಳ್ತಾ ಇರುತ್ತೆ, ಡಿಸ್ಟರ್ಬ್ ಮಾಡ್ತಿರುತ್ತೆ. ಪೇರೆಂಟ್ಸು ಆ ಮಗುನ ಅಕ್ಸೆಪ್ಟ್ ಮಾಡ್ತಾರೆ. ಆ ಮಗುನ ಬೈಯಲ್ಲ, ಆ ಮಗುನ ಯಾವುದೇ ರೀತಿಯಲ್ಲಿ ಅದಕ್ಕೆ ಯಾವುದೇ ಒಂದು ರೀತಿ ನೆಗೆಟಿವ್ ಥಾಟ್ ಮಾಡೋದಿಲ್ಲ. ಮಗು ಅಲ್ವಾ, ಮಗು ಅಂದರೆ ಹಿಂಗೆ ಅಲ್ವಾ ಅಂತ ಹೇಳಿ ಆ ಮಗುಗೆ ಆ ಡಿಸ್ಟರ್ಬೆನ್ಸ್ ಟೈಮ್ನಲ್ಲೂ ಕೂಡ ಒಂದು ಪಾಸಿಟಿವ್ ಎನರ್ಜಿನೇ ಕಳಿಸ್ತಾರೆ. ಆ ಪಾಸಿಟಿವ್ ಎನರ್ಜಿ ಏನು ಮಾಡುತ್ತೆ ಅಂದರೆ ಆ ಮಗು ಅಕ್ಸೆಪ್ಟೆನ್ಸ್ಗೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಪುಟ್ಟ ಮಕ್ಕಳು ಹುಟ್ಟಿದ ಬೇಬಿಯಿಂದ ಒಂದು 3rd ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ 7thವರೆಗೂ ಬರ್ತಕ್ಕಂಥ ಮಕ್ಕಳವರೆಗೂ ಕೂಡ ನಾವು ಅಕ್ಸೆಪ್ಟೆನ್ಸ್ ಮಾಡಿಬಿಡ್ತೀವಿ. ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ, ಮಕ್ಕಳಲ್ಲಿ ನಾವು ಅದೇ ಥರ ಅಕ್ಸೆಪ್ಟೆನ್ಸ್ ಮಾಡ್ತೀವಿ ಅಂತ ಅವ್ರು ಅಂದ್ಕೊಳ್ತಾರೆ. ಆದರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ನಡೆಯುತ್ತೆ. ಏನು ನಡೆಯುತ್ತೆ? ಈಗ LKGಯಲ್ಲಿ ಇರ್ತಕ್ಕಂಥ ಮಗು ಪ್ರತಿದಿನ ಸ್ಕೂಲಲ್ಲಾಗೋ ವಿಷಯನ ಅವರ ಅಪ್ಪ ಅಮ್ಮ ಮುಂದೆ ಬಂದು ಅವ್ರು ಏನು ಕೆಲಸ ಮಾಡ್ತಾಯಿದ್ರೂ ಕೂಡ ಸುತ್ಕೊಂಡು ಬಂದು ಹೇಳ್ತಿರ್ತಾರೆ. ಇವತ್ತು ನಮ್ಮ ಸ್ಕೂಲಲ್ಲಿ ನಮ್ಮ ಮಿಸ್ ಹಿಂಗೆ ಹೇಳಿದ್ರು, ಇವತ್ತು ನನ್ನ ಫ್ರೆಂಡು ಈ ಥರ ಬ್ರೇಕ್ಫಾಸ್ಟ್ ತಂದಿದ್ದ, ಇವತ್ತು ನಾನು ಈ ಗೇಮಲ್ಲಿ ಗೆದ್ದೆ, ಈ ಥರ ಎಲ್ಲ ಹೇಳ್ತಾರೆ. ಅಪ್ಪ ಅಮ್ಮ ಕೇಳಿಸ್ಕೊಳ್ಳಿಲ್ಲ ಅಂದ್ರೂ ಆ ಮಗು ಬಂದು ಒಂದೊಂದು ಶೇರ್ ಮಾಡುತ್ತೆ. ಬಟ್ ಸ್ವಲ್ಪ ಸಮಯದ ನಂತರ ಆ ಮಗು ಮೆಚುರಿಟಿ ಆಗ್ತಾ ಬೆಳೀತಾ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಗೊತ್ತಿಲ್ಲದ ಹಾಗೇನೆ ಆ ಮಗು ಆ ತಂದೆ ತಾಯಿ ಹತ್ರ ಶೇರ್ ಮಾಡೋದನ್ನು ನಿಲ್ಲಿಸ್ಬಿಡುತ್ತೆ. ಆ ಶೇರ್ ಮಾಡೋದನ್ನು ನಿಲ್ಲಿಸಿದಾಗ ಅವರಿಬ್ಬರ ಮಧ್ಯದಲ್ಲಿ ಗೊತ್ತಿಲ್ಲದಿರೋ ಹಾಗೆ ಒಂದು ಎನರ್ಜಿ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಅದನ್ನೇ ಜನರೇಷನ್ ಗ್ಯಾಪ್ ಅಂತ ಹೇಳ್ತಾರೆ. ಆ್ಯಕ್ಚುಲಾಗಿ ಇಲ್ಲಿ ಯಾವುದೇ ರೀತಿ ಈ ಪದ ಏನೂ ಇಲ್ಲ. ನಾವು ಇತ್ತೀಚಿನ ಒಂದು ಮಾಡ್ರನ್ ಜೀವನದಲ್ಲಿ ಈ ಪದನ ಹುಟ್ಟಿ ಹಾಕಿರೋದು. ಏನಪ್ಪ ಅಂದರೆ, ಆ ಕಾಲದ ಮಕ್ಕಳು ಈ ಕಾಲದ ಮಕ್ಕಳು ಇಬ್ಬರ ಮಧ್ಯದಲ್ಲಿ ಇಲ್ಲಿ ಒಂದು ವಿಷಯ ಮ್ಯಾಚ್ ಆಗ್ತಿಲ್ಲ. ಇಲ್ಲಿ ಇಬ್ಬರ ಮಧ್ಯದಲ್ಲಿ ಒಂದೇ ಇರೋದು. ನನ್ನ ಡೆಫಿನೇಷನ್, ನನ್ನ ಪ್ರಕಾರ ರೈಟ್ ನಾನು ತಿಳ್ಕೊಂಡಿರ್ತೀನಿ, ಅವ್ರ ಡೆಫಿನೇಷನ್ ಆಫ್ ರೈಟು ಅವ್ರು ತಿಳ್ಕೊಂಡಿರ್ತಾರೆ. ಇಬ್ಬರ ಮಧ್ಯದಲ್ಲಿ ಕೂಡ ನನ್ನ ಪ್ರಕಾರ ನಾನು ಕರೆಕ್ಟು, ನಿನ್ನ ಪ್ರಕಾರ ನೀನು ಕರೆಕ್ಟು ಅನ್ನೋದೇನಿದೆಯಲ್ಲ, ಇದು ಮ್ಯಾಚ್ ಆಗಿಲ್ಲ ಅಂದಾಗ, ಒಬ್ಬರಾದರೂ ಇದನ್ನು ಅಕ್ಸೆಪ್ಟ್ ಮಾಡಿಲ್ಲ ಅಂದಾಗ ಇಬ್ಬರ ಮಧ್ಯದಲ್ಲಿ ಕೂಡ ಒಂದು ರೀತಿ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಆ ಗ್ಯಾಪ್ನ ಜನರೇಷನ್ ಗ್ಯಾಪ್ ಅಂತ ಹೇಳ್ತಾರೆ. ಆತ್ಮೀಯರೇ, ನಿಮಗೆ ಗೊತ್ತಿದೆ, ಒಂದು ಚಿಕ್ಕ ಮಗು ಹುಟ್ಟಿದಾಗ ಆ ತಂದೆ ತಾಯಿ ಆ ಮಗುನ ಎಲ್ಲ ರೀತಿ ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ಬೆಳೀತಾ ಆ ಮಗು ಎಲ್ಲ ಶೇರ್ ಮಾಡೋವಾಗೂ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಆದರೆ ಇನ್ನು ಸ್ವಲ್ಪ ಪ್ರೌಢಾವಸ್ಥೆಗೆ ಬಂದಾಗ, ಸಪೋಸ್ ಆ ಮಗು ಮನೇಲಿ ಬಂದು ಶೇರ್ ಮಾಡ್ಕೊಳ್ಳುತ್ತೆ, ಇವತ್ತು ನಾವು ಏನು ಮಾಡಿದ್ವಿ ಗೊತ್ತಾ, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಸ್ಕೂಲ್ ಬಂಕ್ ಮಾಡಿ ಇವತ್ತು ಸಿನಿಮಾಗೆ ಹೋದ್ವಿ ಅಂತ ಹೇಳ್ತಾರೆ ಅಂದ್ಕೊಳ್ಳಿ. ಆಗ ತಂದೆ ತಾಯಿ ಇಮಿಡಿಯೇಟ್ ರಿಯಾಕ್ಷನ್ ಆ ಮಗುನ ಹೆಂಗೆ ನಡ್ಕೊಳ್ತಾರೆ, ಅಲ್ಲಿ ಎನರ್ಜಿ ಆ ಮಗು ಏನು ಅಂದ್ಕೊಳ್ಳುತ್ತೆ, ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂದ್ಕೊಳ್ತಾರೆ. ಅಲ್ಲಿ ಅಕ್ಸೆಪ್ಟ್ ಆಗೋದಿಲ್ಲ, ಆಪೋಸಿಟ್ ಎನರ್ಜಿ ಸಿಗುತ್ತೆ. ಆ ಆಪೋಸಿಟ್ ಎನರ್ಜಿ ಏನು ಸಿಗುತ್ತೆ ಅಂದರೆ, ನಿನಗೆ ಇದಕ್ಕೇನಾ ಸ್ಕೂಲಿಗೆ ಕಳಿಸ್ತಾ ಇರೋದು, ಇಷ್ಟೆಲ್ಲ ಖರ್ಚು ಮಾಡಿ ನಿನಗೆ ಒಳ್ಳೆ ಒಂದು ಎಜುಕೇಷನ್ ಕೊಡ್ತಿದ್ರೆ ನೀನು ಈ ಥರ ಮಿಸ್ಬಿಹೇವ್ ಮಾಡ್ತಾ ಇದೆಯಾ, ಹಾಗೆ ಹೇಗೆ ಅಂದ್ಬಿಟ್ಟು ಮನೆಯಲ್ಲಿರೋರೆಲ್ಲ ಬಯಕ್ಕೆ ಸ್ಟಾರ್ಟ್ ಮಾಡಿದಾಗ ನೆಗೆಟಿವ್ ಎನರ್ಜಿ ಸಿಗುತ್ತೆ. ಆ ನೆಗೆಟಿವ್ ಎನರ್ಜಿ ಸಿಕ್ಕಿದಾಗ ಆ ಮಗು ಏನು ಇಷ್ಟು ವರ್ಷದವರೆಗೂ ನಾನು ಏನು ಹೇಳಿದ್ರು ಕೂಡ ಓಕೆ ಅಂತ ಹೇಳ್ತಾ ಇದ್ರು, ಈಗ ಯಾಕೆ ಇದ್ದಿದ್ದ ಹಾಗೇ ಇವರು ಈ ಥರ ಚೇಂಜ್ ಆಗಿಬಿಟ್ರು ಅಂತ ಹೇಳಿಬಿಟ್ಟು
ಆ ಮಗು ಹೋಗ್ಲಿ ಬಿಡು, ಈ ಟೈಮ್ನಲ್ಲಿ ಅವ್ರ ಮೂಡ್ ಸರಿ ಇಲ್ಲ ಅಂದ್ಬಿಟ್ಟು ಸುಮ್ಮನಿರ್ತಾರೆ. ಇನ್ನೂ ಸ್ವಲ್ಪ ಸಮಯದ ನಂತರ ಇವತ್ತೇನಾಯಿತು ಗೊತ್ತಾ, ನನ್ನ ಫ್ರೆಂಡ್ಸು ತುಂಬ ನನಗೆ ಬಲವಂತ ಮಾಡಿದ್ರು, ನಾನು ಕೂಡ ಒಂದು ಸತಿ ಸ್ಮೋಕ್ ಮಾಡೋಣ ಅಂತ ಚೆಕ್ ಮಾಡಿದೆ ಅಂತಾರೆ. ಅಷ್ಟೇ, ಆ ಮನೆಯಲ್ಲಿ ಒಂದು ದೊಡ್ಡ ಯುದ್ಧ ಆಗುತ್ತೆ. ನೀನು ಹಾಳಾಗ್ಬಿಟ್ಟೆ, ನೀನು ಕೆಟ್ಟೋಗ್ಬಿಟ್ಟೆ, ನೀನು ಹಿಂಗಾಗ್ಬಿಟ್ಟೆ, ಹಂಗಾಗ್ಬಿಟ್ಟೆ, ನೀನು ನನ್ನ ಮಗುನೇನಾ, ಹಾಗೆ ಹೀಗೆ ಅಂತ ಎಲ್ಲರೂ ಬೈಲಿಕ್ಕೆ ಶುರು ಮಾಡಿದಾಗ ಅವತ್ತೇ ಅವನ ಬಿಲೀಫ್ ಸಿಸ್ಟಮ್ ಚೇಂಜ್ ಆಗುತ್ತೆ. ಇನ್ನು ಮೇಲೆ ನಾನು ಏನೇ ಆದರೂ ಕೂಡ ನಾನು ಮನೆಯಲ್ಲಿ ಹೇಳಬಾರ್ದು ಅಂತ. ಅವನು ಹೇಳೋದು ನಿಲ್ಲಿಸ್ಬಿಟ್ಟಿರ್ತಾನೆ, ಆದರೆ ಅವನಲ್ಲಿ ಚೇಂಜ್ ಆಗಿರಲ್ಲ. ಎಲ್ಲರೂ ಏನು ಅಂದ್ಕೊಳ್ತಾರೆ, ಚೆನ್ನಾಗಿ ಬೈದಿದ್ದೀನಿ ಇನ್ಮೇಲೆ ಮಾಡಲ್ಲ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅವನು ಹೇಳೋದನ್ನು ಮಾತ್ರ ನಿಲ್ಲಿಸಿರ್ತಾನೆ ಹೊತ್ತು ಅವನಲ್ಲಿ ಯಾವ ಪರಿವರ್ತನೆಯೂ ಬಂದಿರಲ್ಲ. ಅದಕ್ಕೆ ಹಿಂದಿಯಲ್ಲಿ ಒಂದು ಮಾತು ಹೇಳ್ತಾರೆ, ಶಿಕ್ಷಾಕ್ಕೆ ಸಾಥ್ ಸಾಥ್ ಪ್ಯಾರ್ ದೇನಾ ಅಂತ, ಎನರ್ಜಿ ಕೊಡಿ ಅಂತ. ಒಬ್ಬರಿಗೆ ನಾವು ಶಿಕ್ಷಣ ಕೊಡೋದು ಈಸಿ, ಆದರೆ ಆ ಶಿಕ್ಷಣನ ಒಳಗಡೆ ತಗೊಳ್ಳೋದಕ್ಕೆ ಎನರ್ಜಿ ಬೇಕು. ಈಗ ಯಾರಿಗಾದ್ರೂ ಕೂಡ ನಾನು ಒಂದು 50 kgದು ವೆಯ್ಟ್ ಎತ್ತಬಿಡಿ ಅಂತ ಹೇಳೋದು ಈಸಿ, ಬಟ್ ಆ ಎತ್ತಲಿಕ್ಕೆ ಅವರಲ್ಲಿ ಆ ಎನರ್ಜಿನೂ ಬೇಕಲ್ವಾ? ಎಲ್ರಿಗೂ ಆ ಎನರ್ಜಿ ಇರಲ್ವಲ್ಲ. ಅದೇ ಥರ ನಾವು ಅಷ್ಟೇ. ಸಪೋಸ್ ಈ ಜನರೇಷನ್ ಗ್ಯಾಪ್ ಅಂತ ನಾವೇನು ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಬಳಸ್ತಾ ಇದ್ದೇವೆ, ಈ ಗ್ಯಾಪ್ ನಮ್ಮ ಮಧ್ಯದಲ್ಲಿ ಇರ್ಕೊಡ್ದು ಅಂತ ಹೇಳಿದ್ರೆ ಆ ಮಕ್ಕಳು ಏನು ಹೇಳ್ತಾರೆ ಅದನ್ನು ಫಸ್ಟ್ ಕೇಳಿಸ್ಕೋಬೇಕು. ನಾನ್ ಜಡ್ಜ್ಮೆಂಟಲ್ಲಾಗಿ ಕೇಳಿಸ್ಕೊಳ್ಳಿ. ನಾನ್ ಜಡ್ಜ್ಮೆಂಟ್ ಅಂದರೆ ಇನ್ನೂ ಅರ್ಧಂಬರ್ಧ ಕೇಳಿಸ್ಕೊಂಡ ತಕ್ಷಣವೇ ಅವರಿಗೆ ನಾವು ರಿವರ್ಸ್ ಆಗಿ ಎಲ್ಲ ಮಾತಾಡ್ಬಿಡ್ತೀವಿ, ಆಗ ಅದು ಅವ್ರಿಗೆ ಅಕ್ಸೆಪ್ಟ್ ಆಗಲ್ಲ. ಫಸ್ಟ್ ನಾನ್ ಜಡ್ಜ್ಮೆಂಟಲ್ಲಾಗಿ ಅಕ್ಸೆಪ್ಟ್ ಮಾಡಿ, ಆಯಿತು ನಿನ್ನ ಪ್ರಕಾರ ನೀನು ಇದು ರೈಟ್ ಅಂದ್ಕೊಂಡಿದೆಯಾ, ಆದರೆ ನೀನು ಏನು ಮಾಡಿದೆಯಾ ಇದು ನಿನಗೆ ರೈಟ್ ಅನ್ನಿಸ್ತಾ ಇದೆ, ಬಟ್ ನಿನ್ನ ಒಂದು ಫ್ಯೂಚರ್ಗೆ ಇದು ಕರೆಕ್ಟ್ ಅಲ್ಲ ಅಂತ ಫಸ್ಟ್ ಅಕ್ಸೆಪ್ಟೆನ್ಸ್ ಮಾಡಿ ಮತ್ತೆ ಅಡ್ವೈಸ್ ಕೊಡಬೇಕು. ಯಾರಿಗೇ ಆಗಲಿ, ಈಗ ಇಂಜೆಕ್ಷನ್ ಆಗಬೇಕಾದ್ರೆ ನರ್ಸ್ ಏನು ಮಾಡ್ತಾರೆ, ಫಸ್ಟು ಟಿಂಕ್ಚರ್ನ ಸ್ವಲ್ಪ ಮಾಡಿ ಆಮೇಲೆ ಇಂಜೆಕ್ಷನ್ ಕೊಡ್ತಾರಾಗ ಅಷ್ಟು ಪೇಯ್ನ್ ಅನಿಸೋದಿಲ್ಲ. ಆದರೆ ಡೈರೆಕ್ಟಾಗಿ ಚುಚ್ಚಿಬಿಟ್ರೆ ಪೇಯ್ನ್ ಆಗುತ್ತಲ್ವ. ಹಾಗೆಯೇ ನಾವು ಯಾವುದಾದ್ರೂ ಮಕ್ಕಳಿಗೆ ಒಂದು ಸಲಹೆ ಕೊಡ್ತೇವೆ ಅಥವಾ ಒಂದು ಏನು ಅಡ್ವೈಸ್ ಕೊಡ್ತೇವೆ ಅಂದಾಗ ಮೊದಲು ಅವರಿಗೆ, ಅದಕ್ಕೆ ಹೇಳ್ತಾರೆ ಒಂದು ಮಗುವಿಗೆ ನೀನು ಅಡ್ವೈಸ್ ಕೊಡೋಕ್ಕೆ ಮೊದಲು ಅಪ್ರಿಷಿಯೇಷನ್ ಮಾಡಬೇಕಂತೆ. ಯಾರಿಗೇ ಆಗಲಿ ಅಪ್ರಿಷಿಯೇಷನ್ ತುಂಬ ಇಷ್ಟ ಆಗುತ್ತೆ. ಪ್ರೋತ್ಸಾಹ ಅಥವಾ ಒಂದು ರೀತಿಯಲ್ಲಿ ಅವರಲ್ಲಿರ್ತಕ್ಕಂಥ ಒಳ್ಳೆಯ ಒಂದು ಕ್ವಾಲಿಟೀಸ್ ಬಗ್ಗೆ ಅವರಿಗೆ ಒಂದು ಎನರ್ಜಿ ತುಂಬಿಸಿದಾಗ ಅವರು ನಮ್ಮ ಮಾತನ್ನು ಕೇಳಿಸ್ಕೊಳಕ್ಕೆ ರೆಡಿ ಇರ್ತಾರೆ. ಈಗ ಒಂದು ಮಗು ಅಂದಾಗ ಹುಟ್ಟಿದಾಗಿಂದನೂ ಕೂಡ ನಿಮ್ಮ ಮಗು ಅಲ್ಲಿರ್ತಕ್ಕಂಥ ಕ್ವಾಲಿಟೀಸ್ ನಿಮಗೆ ಕಾಣಿಸ್ತಾ ಇರುತ್ತೆ. ಆ ಕ್ವಾಲಿಟೀಸ್ನಲ್ಲಿ ಯಾವುದಾದ್ರೂ ಕ್ವಾಲಿಟೀಸ್ನ ನೀವು ಅವ್ರಿಗೆ ಅಪ್ರಿಷಿಯೇಟ್ ಮಾಡಿಬಿಟ್ಟು ಆಮೇಲೆ ನೀನು ಇಷ್ಟು ಒಳ್ಳೆಯ ಒಂದು ರೀತಿಯಲ್ಲಿ ನಿನ್ನ ಒಂದು ರೂಮ್ನ ಕ್ಲೀನಾಗಿ ಇಟ್ಕೊತೀಯಾ, ಟೈಮಿಗೆ ಕರೆಕ್ಟಾಗಿ ಬರ್ತೀಯಾ, ನೀಟಾಗಿರ್ತೀಯಾ, ಯಾರ ಜೊತೆಲಿ ಮಾತಾಡಬೇಕಾದ್ರೂ ತುಂಬ ನಮ್ರತೆಯಿಂದ ಮಾತಾಡ್ತೀಯ, ಎಷ್ಟು ಗುಡ್ ಬಾಯ್ ನೀನು ಅಂತ ಅವರಲ್ಲಿರ್ತಕ್ಕಂಥ ಕ್ವಾಲಿಟೀಸ್ನ ಸ್ವಲ್ಪ ನಾವು ಅಪ್ರಿಷಿಯೇಟ್ ಮಾಡಿ, ಆದರೆ ಇದು ನೀನೇನು ಮಾಡ್ತಾ ಇದೆಯಾ, ಈ ಥರ ಇರ್ತಕ್ಕಂತಹ ಈ ಅಭ್ಯಾಸ ಕರೆಕ್ಟ್ ಅಲ್ಲ, ಇದು ಸಮಾಜ ರಾಂಗ್ನ ರೈಟ್ ಅಂದ್ಕೊಂಡು ಡೆಫಿನೇಷನ್ ಚೇಂಜ್ ಮಾಡ್ಕೊಂಡಿದ್ದಾರೆ, ನನ್ನ ಪ್ರಕಾರ ಇದು ರೈಟ್ ಅಲ್ಲ, ಆದರೆ ನಿನ್ನ ಪ್ರಕಾರ ನೀನು ರೈಟ್ ಅಂದ್ಕೊಂಡಿದ್ಯಾ. ಆದರೆ ಇಲ್ಲಿ ನಾನ್ ರೈಟು ನೀನು ರೈಟು ಹೇಳೋದು ಅಲ್ಲ, ಒರಿಜಿನಲಿ ರೈಟ್ ಯಾವುದು ಅಂತ ನಾನು ನಿನಗೆ ಅರ್ಥ ಮಾಡಿಸ್ತಾ ಇದ್ದೇನೆ, ಇದು ನಿನ್ನ ಒಳ್ಳೇದಕ್ಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದಾಗ ಆ ಮಕ್ಕಳಿಗೆ ಆ ಸಲಹೆ ಚೆನ್ನಾಗಿ ನಾಟುತ್ತೆ. ಆ ಸಲಹೆ ಯಾವಾಗ ಅವ್ರ ಒಳಗಡೆ ಹೋಗುತ್ತೆ ಆಗ ಅವರಲ್ಲಿ ಚೇಂಜಸ್ ಕಾಣುತ್ತೆ. ಸಾಕಷ್ಟು ಜನ ಹೇಳ್ತಿರ್ತಾರೆ, ಇತ್ತೀಚೆಗೆ ಯಾಕೆ ನಮ್ಮ ಮಕ್ಕಳು ನಮ್ಮ ಒಂದು ದಾರಿ ತಪ್ಪಿಬಿಟ್ಟಿದ್ದಾರೆ, ಕೈ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ದಾರಿ ಯಾಕೆ ತಪ್ಪಿದ್ದಾರೆ ಅಂದರೆ, ನಾವು ಅವರ ಬಗ್ಗೆ ಕ್ರಿಯೇಟ್ ಮಾಡ್ತಕ್ಕಂಥ ಎನರ್ಜಿ ಏನಿದೆ ಆ ಎನರ್ಜಿ ಹಿಂದೆ ಇದ್ದಂಗಿಲ್ಲ. ಇತ್ತೀಚೆಗೆ ನಮ್ಮ ಎನರ್ಜಿ ಲೆವೆಲ್ಸು ಅವ್ರ ಬಗ್ಗೆ ಚೇಂಜ್ ಆಗಿದೆ. ನಾವೇನು ಮಾಡ್ತೇವೆ, ಅವ್ರನ್ನ ಬೇರೆ ಮಕ್ಕಳಿಗೆ ಹೋಲಿಸ್ಕೊಂಡು ಅವ್ರನ್ನ ಬೈತೇವೆ,
ಇಲ್ಲ ಅಂದರೆ ಅವರಲ್ಲಿರ್ತಕ್ಕಂಥ ಒಳ್ಳೆಯದನ್ನು ಗುರುತಿಸದೆ ಯಾವಾಗಲೂ ಅಡ್ವೈಸ್ ಹೇಳ್ತಾ ಬರ್ತೀವಿ ಅಂದಾಗ ಅವರು ಕೇಳೋದಿಲ್ಲ. ಇದೇ ಜನರೇಷನ್ ಗ್ಯಾಪ್ ಕ್ರಿಯೇಟ್ ಮಾಡುತ್ತೆ. ಕೆಲವರು ಫ್ರೆಂಡ್ಸ್ ಜೊತೆಯಲ್ಲಿ ತುಂಬ ಚೆನ್ನಾಗಿ ಕ್ಲೋಸ್ ಆಗಿಬಿಡ್ತಾರೆ, ಆದರೆ ತಂದೆ ತಾಯಿ ಜೊತೆಯಲ್ಲಿ ಏನು ಕ್ಲೋಸ್ ಇರಬೇಕೋ ಆ ಕ್ಲೋಸ್ನೆಸ್ಸು ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ನಾವೇನು ಹೇಳ್ಕೊಳ್ತೀವಿ, ವಯಸ್ಸಾಗ್ತಾ ಆಗ್ತಾ ಎಲ್ಲರೂ ಅಷ್ಟೇ ಅಂದ್ಕೊಳ್ತೀವಿ. ಇದೊಂದು ಜನರಲೈಸ್ ಸ್ಟೇಟ್ಮೆಂಟ್ ಮಾಡ್ಕೊಳ್ತೀವಿ. ಯಾವುದೇ ಮಗು ಎಷ್ಟೇ ದೊಡ್ಡವನಾದ್ರೇನೋ ಅವ್ರ ಅಪ್ಪ ಅಮ್ಮಗೆ ಅವನೇನಾಗಿರ್ತಾನೆ, ಅವ್ನು ಚಿಕ್ಕವನೇ ತಾನೇ. ಹುಟ್ಟಿದಾಗ ಏನು ಅಂತರ ಇರುತ್ತೆ ಏಜು, ಬೆಳೀತಾ ಬೆಳೀತಾ ಕೂಡ ಅದೇ ಏಜೇ ಅಂತರ ಇರುತ್ತೆ. ಇಲ್ಲಿ ಎನರ್ಜೀಸ್ ಚೇಂಜ್ ಆಗುತ್ತೆ. ಅಂದರೆ ಆ ಮಗು ಬಗ್ಗೆ ನಾನು ಏನು ಒಂದು ಅಕ್ಸೆಪ್ಟ್ ಮಾಡ್ತಕ್ಕಂಥ ಎನರ್ಜಿ ಇದೆ ಅದು ಚೇಂಜ್ ಆಗುತ್ತೆ. ಹೇಳಬೇಕು ಅಂದರೆ ಯಾವ ವ್ಯಕ್ತಿ ಕೂಡ ಚೇಂಜ್ ಅನ್ನೋದನ್ನು ಜೀವನದಲ್ಲಿ ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಅಲ್ಲಿ ಡಿಸ್ಟರ್ಬ್ ಆಗೋದು ಸಾಮಾನ್ಯ. ಎಲ್ಲಿ ಯಾರೇ ಡಿಸ್ಟರ್ಬೆನ್ಸ್ ಆಗಬಾರ್ದು, ಈ ಜನರೇಷನ್ ಗ್ಯಾಪ್ ಅನ್ನೋದು ತಗೊಂಡು ಬರಬಾರ್ದು ಮಕ್ಕಳ ಮತ್ತು ಮನೆಯ ಪೋಷಕರ ಮಧ್ಯದಲ್ಲಿ ಅಂದರೆ ಆ ಮಕ್ಕಳು ಹೇಳೋದನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ಳೋದಕ್ಕೆ ಮೊದಲು ನಮ್ಮ ಮೈಂಡ್ ರೆಡಿ ಇರಬೇಕು. ಎರಡನೇದು, ಅವರಿಗೆ ಫಸ್ಟ್ ನಿನ್ನ ಪ್ರಕಾರ ನೀನು ಕರೆಕ್ಟೇ, ನೀನು ರೈಟೇ, ಆದರೆ ನನ್ನ ಪ್ರಕಾರ ಇದು ಅನ್ನೋದು ಕರೆಕ್ಟಾಗಿ ಅವರ ಜೊತೆಯಲ್ಲಿ ಕುಂತು ಅವರ ಒಂದು ಮೈಂಡ್ಗೆ ನಾವು ಕೊಡಬೇಕಾಗಿರೋವಂಥ ಗುಡ್ ಥಾಟ್ ಜೊತೆಗೆ ಮಾತಾಡಿದಾಗ ಅದು ವರ್ಕ್ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ಯಾರಾದರೂ ಒಬ್ಬರು ನಮಗೇನಾದರೂ ಹೇಳಿದಾಗ ಇಮಿಡಿಯೇಟಾಗಿ ನಾವೇನಾದರೂ ಅವ್ರನ್ನ ರಿಜೆಕ್ಟ್ ಮಾಡಿದ್ವಿ ಅಂದರೆ ಅದು ನಾವು ಅವರಿಗೆ ಕೊಡ್ತಾ ಇರುವಂಥ ಡಿಸ್ರೆಸ್ಪೆಕ್ಟ್. ಎಲ್ಲಿ ಡಿಸ್ರೆಸ್ಪೆಕ್ಟ್ ಇರುತ್ತೆ ಅಲ್ಲಿ ಯಾರು ಕೂಡ ನಮ್ಮ ಒಂದು ಅಡ್ವೈಸ್ನ ತಗೊಳ್ಳಲ್ಲ. ಒಂದು ಪರ್ಸನ್ ಅಡ್ವೈಸ್ ಇನ್ನೊಬ್ಬರು ತಗೋಬೇಕು ಅಂದರೆ ಒಂದು ರೆಸ್ಪೆಕ್ಟ್ ಇಂಪಾರ್ಟೆಂಟು. ನಾವು ಏನು ಅಂದ್ಕೊಳ್ತೀವಿ, ಏಜ್ ನೋಡಿಬಿಟ್ಟು ನನ್ನ ಮಗ ನನ್ನ ಇಷ್ಟ ಅಂತ ಅಂದ್ಕೊಳ್ತೀವಿ, ಅದೆಲ್ಲ ಏನೂ ಆಗಲ್ಲ. ಇಲ್ಲಿ ಬಾಡಿಗೆ ನೀವು ತಂದೆ ತಾಯಿ ಆಗಿರ್ಬೋದು, ಆದರೆ ಅವ್ರ ಒಳಗಡೆ ಇರ್ತಕ್ಕಂಥ ಸೋಲ್ಗೆ ಯಾರು ಕೂಡ ತಂದೆ ತಾಯಿ ಆಗಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಆತ್ಮೀಯರೇ, ನಾವೆಲ್ಲರೂ ಕೂಡ ಈ ಡಿಸ್ರೆಸ್ಪೆಕ್ಟ್ ಏನು ನಮಗೆ ಗೊತ್ತಿಲ್ಲದಿರೋ ಹಂಗೆ ಮಕ್ಕಳಿಗೆ ಕೊಡ್ತಾ ಇದ್ದೀವಿ, ಇದು ನಮ್ಮ ಒಂದು ಜನರೇಷನ್ ಅಂದರೆ ಏಜ್ ಆದಂಗೆ ಇಬ್ಬರ ನಡುವೆ ಕೂಡ ಮಾತುಗಳೇ ಕಡಿಮೆ ಆಗಿಬಿಡುತ್ತೆ. ಎಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಗುತ್ತೆ, ಎಲ್ಲಿ ಒಬ್ಬರ ಮಧ್ಯದಲ್ಲಿ ಒಬ್ಬರಿಗೆ ಏನು ಪಾಸಿಟಿವ್ ರೆಸ್ಪೆಕ್ಟ್ ಎನರ್ಜಿ ಚೇಂಜ್ ಆಗಬೇಕಾಗಿದೆ, ಆ ಎನರ್ಜಿ ಚೇಂಜ್ ಆಗಲ್ಲ, ಅಲ್ಲಿ ಜನರೇಷನ್ ಗ್ಯಾಪ್ ಅಂತ ನಾವು ಕರಿತಾ ಇರೋದು. ಹಾಗಾದರೆ ಈ ಜನರೇಷನ್ ಗ್ಯಾಪು ನಾವು ಯಾವ ರೀತಿಯಲ್ಲಿ ಬದಲಾಯಿಸ್ಕೋಬೋದು, ಇನ್ನೂ ಇದನ್ನು ಹೇಗೆ ಅರ್ಥ ಮಾಡ್ಕೋಬೋದು ಅನ್ನೋ ವಿಷಯಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಹಲವಾರು ವಿಷಯಗಳಿಂದ ತಿಳ್ಕೊಳ್ಳೋಣ. ಎಲ್ಲಿ ತನಕ ನಾವು ಯಾವುದೇ ವಿಷಯನ ತುಂಬ ಆಳವಾಗಿ ತಿಳ್ಕೊಳ್ಳಲ್ಲ, ಅಲ್ಲಿ ತನಕ ನಾವು ಅದನ್ನು ಜೀವನದಲ್ಲಿ ಪ್ರಾಕ್ಟಿಕಲ್ಲಾಗಿ ಎಕ್ಸ್ಪೆರಿಮೆಂಟ್ ಆಗೋದು. ಒಂದು ವಿಷಯನ ಇನ್ನೊಬ್ಬರಿಗೆ ನಾವು ಅರ್ಥ ಮಾಡಿಸ್ಬೇಕು ಅಂದರೆ ನಮ್ಮ ಹತ್ರ ಕೂಡ ಆ ವಿಷಯದ ಬಗ್ಗೆ ಸಾಕಷ್ಟು ನಾಲೆಜು ಇರಬೇಕು. ಹಾಗಾದರೆ ಜನರೇಷನ್ ಗ್ಯಾಪ್ ದೂರ ಮಾಡೋದಕ್ಕೆ ಮತ್ತು ಪರಸ್ಪರ ಒಬ್ಬರಿಗೊಬ್ಬರು ಪಾಸಿಟಿವ್ ರೆಸ್ಪೆಕ್ಟ್ ಎನರ್ಜಿನ ಹಂಚ್ಕೊಳ್ಳೋದಕ್ಕೆ ಯಾವ ರೀತಿಯಲ್ಲಿ ನಾವು ಸಾಧನೆ ಮಾಡಬೇಕು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ, ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ತೆ, ಓಂ ಶಾಂತಿ.